ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ. ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ. ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ. ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ. ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ. ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ.
ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ. ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ. ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ. ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ. ಈ ಮಹೇಶ್ ಶೆಟ್ಟಿ ಹಿರಿಯಡ್ಕ ಸಬ್ ಜೈಲ್ನಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಮಹೇಶ್ ಶೆಟ್ಟಿ ಅವರ ವಿಚಾರದಲ್ಲಿ ಇವರಿಗೆ ಬೇಲ್ ಸಿಗತ್ತಾ ಇಲ್ವಾ ಅನ್ನೋದು ನಾಳೆ ಗೊತ್ತಾಗಲಿದೆ ಅಂತ ಹೇಳಲಾಗ್ತಾ ಇದೆ. ಬ್ರಹ್ಮಾವರ ಕೋರ್ಟ್ನಲ್ಲಿ ಬೇಲ್ ಅರ್ಜಿ ವಿಚಾರಣೆಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನ್ಯಾಯಾಂಗ ಬಂಧನವನ್ನ ಸೆಪ್ಟೆಂಬರ್ 3ರವರೆಗೆ ಈಗಾಗಲೇ ಕೋರ್ಟ್ ವಿಧಿಸಿದೆ. ನಾಳೆ ಇವರ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ನ್ಯಾಯಾಂಗ ಬಂಧನ ಕಂಟಿನ್ಯೂ ಆಗತ್ತಾ ಅಥವಾ ಬೇಲ್ ಸಿಗತ್ತಾ ಅನ್ನುವಂಥ ಪ್ರಶ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಬ್ರಹ್ಮಾವರ ಕೋರ್ಟ್ನಲ್ಲಿ ನಡೆಯಲಿದೆ.